ದೇಶಕ್ಕೆ ಪರೀಕ್ಷೆ ಬಂದಿದೆ. ನಿನ್ನೆ ದಿವಸ ನಮ್ಮ ಪ್ರಧಾನಮಂತ್ರಿಗಳು ಅದ್ಯಾವುದು ANI ನಲ್ಲಿ ಒಂದು ಇಂಟರ್ವ್ಯೂ ಕೊಟ್ಟರು. 80 ನಿಮಿಷ ಮಾತಾಡಿದರು. 80 ನಿಮಿಷ ಮಾಡಿದಂತ ಪ್ರಧಾನಮಂತ್ರಿಗಳ ಮಾತು ಒಂದು ಬಾರಿಯೂ ಕೂಡ ಬಡತನದ ಬಗ್ಗೆ ಮಾತಾಡಿ, ನಾಟ್ ಇವನ್ ಒನ್ಸ್. ಒಂದೇ ಒಂದು ಸಾರಿ ಬಡತನದ ಬಗ್ಗೆ ಮಾತಾಡಿ, ಒಂದೇ ಒಂದು ಸಾರಿ ರೈತರ ಬಗ್ಗೆ ಮಾತಾಡಿ. 38 ಸಾರಿ ರಾಹುಲ್ ಗಾಂಧಿ ಹೆಸರು ತಗೊಂಡಿದ್ದಾರೆ. 38 ಬಾರಿ ತಗೊಂಡು 65 ಬಾರಿ ಕಾಂಗ್ರೆಸ್ಸಿನ ಬಗ್ಗೆ ತಗೊಂಡಿದ್ದಾರೆ ಹೆಸರು. ಕಾಂಗ್ರೆಸ್ ಹೆಸರನ್ನ 68 ಸಾರಿ ತಗೊಂಡಿದ್ದಾರೆ. ರಾಹುಲ್ ಗಾಂಧಿಯನ್ನ 38 ಸಾರಿ ಹೇಳಿದ್ದಾರೆ. ಆದ್ರೆ ರೈತರ ಬಗ್ಗೆ ಒಂದೇ ಒಂದು ಸಾರಿ ಕೂಡ ರೈತನ ಹೆಸರು ಹೇಳಿಲ್ಲ. ಬಡತನದ ಬಗ್ಗೆ ಒಂದೇ ಒಂದು ಸಾರಿ ಹೇಳಿಲ್ಲ. 2 ಸಾರಿ ಮಾತ್ರ ಉದ್ಯೋಗದ ಬಗ್ಗೆ ಮಾತಾಡಿದ್ದಾರೆ. ಅಂದ್ರೆ ನಿಮ್ಮ ಆಂತರ್ಯದಲ್ಲಿ ಇರ್ತಕ್ಕಂಥ ವಿಚಾರಧಾರೆ ಏನಿದೆ, ನಿಮ್ಮ ಆಂತರ್ಯದಲ್ಲಿ ಇರ್ತಕ್ಕಂಥ ವಿಚಾರ ಕೆಲವೊಂದೊಂದು ಸಾರಿ ಬಂದ್ಬಿಡ್ತಾವ, ಗೊತ್ತಾಗದೆ ಬಂದ್ಬಿಡ್ತಾವ. ಅಂದ್ರೆ ನೀವು ಆಡಿರ್ತಕ್ಕಂಥ ಮಾತುಗಳಲ್ಲಿ ಈ ವಿಷಯಗಳು ಬರಲಿಲ್ಲ ಅಂದ್ರೆ ನಿಮ್ಮ ಆಸಕ್ತಿ ಏನಿದೆ ಅನ್ನೋದನ್ನ ತೋರಿಸಿ. ನಿಜ, ನಾನು ಟೀ ಮಾರ್ತಿದ್ದೆ, ರೈಲ್ವೆ ಸ್ಟೇಷನ್ ಟೀ ಮಾರ್ತಿದ್ದೆ, ಯಾರು ನೋಡಿರ್ಲಿಲ್ಲ. ಯಾವತ್ತು ಫೋಟೋ ಏನು ಸಿಕ್ಕಿಲ್ಲ. ಇಲ್ಲಿ ತನಕ ಸಿಕ್ಕಿದ್ಯಾ? ಅವ್ರು ಟೀ ಮಾರಿದ್ದೆ ಅವತ್ತು ಸಿಕ್ಕಿಲ್ಲ. ಇರ್ಲಿ, ಅದವರು ಅದನ್ನ ಬಗ್ಗೆ ನಾವು ಅಲ್ಲಿಂದ ಬಂದು ಅವರು ಕೂಡ ಹಿಂದುಳಿದ ಸಮುದಾಯಕ್ಕೆ ಸೇರಿದವರು ಪ್ರಧಾನಮಂತ್ರಿ ಆಗಿದ್ದಾರೆ, ಇರ್ಬೋದು, ನಮ್ಮೆಲ್ಲ ಹೆಮ್ಮೆ ಇರಲಿ. ಆದ್ರೆ ಇವತ್ತು ಈ ದೇಶವನ್ನ 10 ವರ್ಷ ಆಳಿದ್ರಲ್ಲ, ಅಲ್ಲಿ ನಾವು ಮಾಡ್ತಕ್ಕಂಥ ಪ್ರಶ್ನೆಗಳು, ನೀವು ಆಡಿರುವಂತ ಒಂದೊಂದು ಮಾತು ಕೂಡ ಐತಿಹಾಸಿಕವಾಗಿ ಉಳಿದೋಗಿದೆ, ಹಿಸ್ಟ್ರಿನಲ್ಲಿ ಉಳಿದೋಗಿದೆ. ನಾನು ಏನ್ ಮಾತಾಡಿದ್ದೆ 2014ರಲ್ಲಿ, ಈಗ 2024ರಲ್ಲಿ ಏನ್ ಮಾತನಾಡ್ತೀನಿ ಅನ್ನೋದು ಇತಿಹಾಸದಲ್ಲಿ ಉಳಿದೋಗಿದೆ. ಇದನ್ನ ಮರ್ಸಕ್ಕಾಗೋದಿಲ್ಲ ನಾವು. ಇವತ್ತು ಚರ್ಚಿಲ್ 1935ರಲ್ಲಿ ಬ್ರಿಟಿಷ್ ಪಾರ್ಲಿಮೆಂಟ್ ಏನ್ ಮಾತಾಡ್ದ ಅಂತ ಇವತ್ತು ನಾವು ಮಾತಾಡ್ತೀವಿ, ಇವತ್ತು ನೆನಪಿಸ್ಕೊಳ್ತೀವಿ. ಮಹಾತ್ಮ ಗಾಂಧೀಜಿಯವರು ಬೆಳಗಾವಿಗೆ ಬಂದು 1924ರಲ್ಲಿ ಮೊದಲನೆಯ ಬಾರಿಗೆ AICC ಅಧ್ಯಕ್ಷರಾಗಿ ಅವರು ಅಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಕೂತು ಏನ್ ಮಾತಾಡಿದ್ರು ಇವತ್ತು ನಾವು ಸ್ಮರಿಸ್ಕೊಳ್ತೀವಿ. ಮುಂದಿನ ಪೀಳಿಗೆ ನರೇಂದ್ರ ಮೋದಿ ಅವರು 2014ರಲ್ಲಿ ಏನ್ ಮಾತಾಡಿದ್ರು, 2024ರಲ್ಲಿ ಏನ್ ಮಾತಾಡಿದ್ರು ಅಂತೇಳಿ ಮುಂದಿನ ಪೀಳಿಗೆ ಜ್ಞಾಪಿಸ್ಕೊಳ್ಳೋದು ಇತಿಹಾಸ ಇದು. ಆದ್ರಿಂದ ಸ್ನೇಹಿತರೆ, ನಾವು ನಮ್ಮ ತೀರ್ಮಾನವನ್ನ ಇವತ್ತು ಬಹಳ ಎಚ್ಚರಿಕೆಯಿಂದ ಮಾಡಬೇಕು. ಕಾಂಗ್ರೆಸ್ ಪಾರ್ಟಿ ಹುಟ್ಟಿದ್ದೇ ಬಡವರಿಗೋಸ್ಕರ. ಈ ದೇಶಕ್ಕೆ ಸ್ವತಂತ್ರ ತರಬೇಕು ಅಂತ ಗಾಂಧೀಜಿ ನೇತೃತ್ವದಲ್ಲಿ ಹೋರಾಟ ಮಾಡಿದ ನಂತರ ಸ್ವತಂತ್ರ ಬಂದ ಮೇಲೆ ಏನ್ ಕೆಲಸ ಮಾಡ್ಕೊಂಡು ಬಂತು ಕಾಂಗ್ರೆಸ್? ಈ ದೇಶದ ಬಡವರನ್ನ ಮೇಲೆ ತರಬೇಕು, ಹಸಿವಿನಿಂದ ನರಳುತ್ತಾ ಇರೋರನ್ನ ಅವರಿಗೆ ಹಸಿವು ಮುಕ್ತ ಮಾಡಬೇಕು, ಅವರಿಗೆ ಒಂದಿಷ್ಟು ಸ್ವಾಭಿಮಾನದ ಬದುಕನ್ನ ಕೊಡಬೇಕು. ಇದು ಕಾಂಗ್ರೆಸ್ನವರು ಪ್ರಾರಂಭ ಮಾಡಿದ್ದು. ಇಲ್ಲಿಯವರೆಗೂ ನಾವೇನಾರ ಬದಲಾಗಿದ್ದೀವ? ಏನು ಗೊಲ್ಲ ಸಮಾಜದ ಒಂದು ಸಭೆಯಲ್ಲಿ ಜಾಸ್ತಿ ಬಿಜೆಪಿನವರು ನಮ್ಮನ್ನು ರೇಟಿಂಗ್ ಕೇಳ್ತಾರೆ, ಬಂದು ಮೂಡಿಸಿ ಕೇಳ್ತು. ನಾವು ದುಡ್ಡು ಬಂತ, ಆಯ್ತು ಬಿಡು, ನಮ್ಮ ಸರ್ಕಾರ ಕೊಡ್ತು ಅಂತೇಳಿ. ಬಿಜೆಪಿಯವರಿಗೆಲ್ಲ ಇನ್ನು ಅಕೌಂಟ್ಗೆ ಬಂದಿರಲ್ಲ, ದುಡ್ಡು ಬಂತಾನೆ ಅದು 2,000 ರೂಪಾಯಿ ಕಾಯ್ತಾ ಇರ್ತಾರೆ ಕಾಂಗ್ರೆಸ್ ದುಡ್ಡಿನ. ಇನ್ನೊಂದು ಬಿಜೆಪಿ ಮೋದಿ ಎಂತ ಮಾಡಿರು. ಆ ಉಳಿದಾರ ಒಂದು ಓಟ್ ಹಾಕ್ರಪ್ಪ, ಬಿಜೆಪಿ ಬಿಡ್ರಯ್ಯ, ತಲೆ ಕೆಡ್ಸ್ಕೊಬ್ರಿ. ಒಂದು ಓಟನ್ನ ಕಾಂಗ್ರೆಸ್ ಹಾಕಿ ನಿಮ್ ಋಣ ತೀಸ್ಕೊಳ್ರಪ್ಪ ಬಿಜೆಪಿನವರು. ದಯವಿಟ್ಟು ಈ ಸಭೆಯಲ್ಲಿ ಹೇಳೋದಿಷ್ಟೇ, ನಿಮ್ಗೆಲ್ಲರೂ ಮನವಿ ಮಾಡೋದು, ಪಾಪಯ್ಯ ಸ್ವಾಮಿ ಇದ್ದಾರೆ, ಶ್ರೀಕೃಷ್ಣ ಪರಮಾತ್ಮ ಯುದ್ಧಕ್ಕೆ ಹೊರಟಿದ್ದೀವಿ, ಸೈನ್ಯ ರೆಡಿ ಇದೆ, ನಮ್ಮ ನಾಯಕರವರೇ
ನಮ್ಮ ಪರಮೇಶಿ ಸಾಹೇಬರು ಅವ್ರ ದೀಕ್ಷೆ ನುಗ್ಗಿದ್ದೇವೆ. 5ನೇ ವರ್ಗದ ಪ್ರತಿಯೊಬ್ಬರು ಕೂಡ ಮಾಹಿತಿ ಕೊಡೋದಿಷ್ಟೇ, ದಯವಿಟ್ಟು ಇವತ್ತು ಎಲ್ಲಾ ಸಮಾಜದವರು ಕೂಡ ಓಟ್ ಹಾಕ್ತಾರೆ. ನೀವು ಯಾವುದೇ ಕಾರಣಕ್ಕೂ ಬರೀ ನಾವು ಬಡವರು ಕುರುಬರು ನಾಯಕರು SC ST ಒಕ್ಕಲಿಗರು ಅಂತಲ್ಲ, ಈವನ್ ಲಿಂಗಾಯತ ಸಮುದಾಯ ಕೂಡ ನಮ್ಗೆ ಓಟ್ ಹಾಕ್ತಾರೆ. ಯಾಕಂದ್ರೆ ನಾನು ಅಜ್ಗೋಳಿಗೆ ಹೋಗಿದ್ದಾಗ ನಾನು ಎಲ್ಲಾ ವರ್ಗದವರು ಮಾತಾಡಿಸ್ಬಿಟ್ಟು ಕಾರಲ್ಲಿ ಬರ್ತಾ ಇದ್ದೆ. ಒಂದು 5 ಜನ ಹೆಣ್ಮಕ್ಳು, ಲಿಂಗಾಯತ ಸಮುದಾಯದ ಹೆಣ್ಮಕ್ಳು ನನ್ನ ಕಾರ್ನಲ್ಲಿ ಓಡ್ ಬಂದ್ರು. ನಮಸ್ಕಾರ, ಚೆನ್ನಾಗಿದೆ ಅಂತ, ಚೆನ್ನಾಗಿದೆ ಅಂತ ಅಂದೆ. ಇಲ್ಲ ನೀವು ಕೊಟ್ಟಿದ್ದ ಬಾಗಿನ ನಾವು ಮರೆಯಕ್ಕಾಗಲ್ಲ ಅಂತಂದೆ. ಇಲ್ಲ ಓಟ್ ಮಾತ್ರ ಮರಿಬೇಡಿ, ಕಾಂಗ್ರೆಸ್ ಹಾಕ್ಬೇಕು ಅಂದೆ. ಅವ್ರಿಗೆ ಕೇಳಲೇ ಬೇಡ, ನಾವು ಕಾಂಗ್ರೆಸ್ಗೆ ಓಟ್ ಹಾಕ್ತಿದ್ವಿ ಅಣ್ಣ. ಯಾಕಮ್ಮ? ಇಲ್ಲ ನೋಡು, ಆ ಲೈಟ್ ಉಳಿತಾ ಇದ್ದಲ್ಲ, ಆ ಲೈಟ್ ಉಳಿತಾ ಬಿಲ್ ಕಟ್ಟಾಗ ಕಾರಣ ಅಲ್ಲಿ ಕಾಂಗ್ರೆಸ್ ಕಾರಣ. 2,000 ರೂಪಾಯಿ ಕೊಡ್ತಾರೆ, ಅನ್ನ ತಿಂತ ನೀವು ಮೋಸ ಮಾಡೋಕ್ಕಾಯ್ತದ? ನಾವು ಲಿಂಗಾಯತು ನಾವು ಹಾಕದೆ ಕಾಂಗ್ರೆಸ್ಗೆ ಸರಿ ಅಂತ ನಾನು ಮಾಹಿತಿ ಕೊಡ್ತೀನಿ. ಎಲ್ಲಾ ಸಮಾಜದವರು ಕೂಡ ನಮ್ಗೆ ಓಟ್ ಹಾಕ್ತಾರೆ. ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಗ್ಯಾರಂಟಿ ಯೋಜನೆಗಳನ್ನ ನೀವು ಮನಸ್ಸು ಮಾಡಿದ್ರೆ ಈಗ ನಾವು ಏನ್ ದೊಡ್ಡ ಇಶ್ಯೂ ಅಲ್ಲ. ಮೊದಲನವರು ನಾವು ತರ ನಾವು ಸುಳ್ಳಲ್ಲ. 7 ಲಕ್ಷ ಮತ ಗೆದ್ಬಿಟ್ಟು ಬಾಬಾ ಸೋಮಣ್ಣನ್ ಮರ ಹಚ್ತಾವ್ರೆ. 7 ಲಕ್ಷ ಯಾರ ಬೈಕ್ ಕೇಳಿ 7 ಲಕ್ಷ ಅದೇನು 7 ಲಕ್ಷ? 7 ಲಕ್ಷಕ್ಕೆ 0 ಬಂದ ಗೊತ್ತಿಲ್ಲ ಅವ್ರಿಗೆ. ಅಂತ 7 ಲಕ್ಷ ಗೆಲ್ತೀವಿ, 7 ಲಕ್ಷ ನಮ್ಗೆ ಅಷ್ಟೇ ಬೇಡ. ನಿಮ್ಮೆಲ್ಲರ ಆಶೀರ್ವಾದದಿಂದ, ನಿಮ್ಮ ಮಾರ್ಗದರ್ಶಿಯಿಂದ ನಾವು 1 ಲಕ್ಷ ಓಟಿಗೂ ಹೆಚ್ಚು ಮತಗಳ ಹಂತದಲ್ಲಿ ನಾವು ಮುದ್ದನ್ಮೇಗೌಡರು ಗೆಲ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಸೊ ತಾವೆಲ್ಲರೂ ನಿಮಗೆ 8 ದಿವಸ ನಿದ್ದೆ ಮಾಡಬೇಡಿ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ವಿಶೇಷವಾಗಿ ನಿಮ್ಮ ಆಶೀರ್ವಾದ ಇಲ್ಲಿ ಅಂತ ಕೂಡ ಕೇಳ್ತಾ, ನಾನಿವತ್ತು 5 ಸುತ್ತಾ ಇದ್ದೀನಿ. ನಮ್ಮಲ್ಲಿ ಕಾಂಗ್ರೆಸ್ ಶಕ್ತಿ ಕಮ್ಮಿ ಐತೆ ಅಂತ ಕೇಳ್ತಾರಲ್ವಾ, 8 ತಾಲೂಕಲ್ಲೂ ಕೂಡ ನಾನು ಹೇಳಬಲ್ಲ, ನಾನು ಹೆಚ್ಚು ಮತಗಳನ್ನ ನಮ್ಮ ತಾಲೂಕಲ್ಲಿ ತೋರಿಸ್ತೀನಿ ಸರಿ. ಗ್ರಾಮಾಂತರದಲ್ಲಿ ಇರ್ತದ ಸನ್ಮಾನ್ಯ ಪರಮೇಶ್ವರ್ ಸಾಹೇಬರು ನಾನು ಪ್ರಾಮಿಸ್ ಮಾಡ್ತಾ ಇದ್ದೇನೆ, ನಮ್ಮ ಸಾಹೇಬರಿಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ, ಪಾಪನ ಪ್ರಾಮಿಸ್ ಮಾಡ್ತೀನಿ, ನಿಮ್ಮೆಲ್ಲರ ಮುಂದೆ ಪ್ರಾಮಿಸ್ ಮಾಡ್ತೀನಿ. ಅತಿ ಹೆಚ್ಚು ಶ್ರಮ ಹಾಕಿ ಮತ್ತೆ ನಮ್ಮ ಕಾಂಗ್ರೆಸ್ನ ಎಲ್ಲ ಒಂದ್ ಕಡೆ ಈ ತಾಲೂಕಿನಲ್ಲಿ ದೊಡ್ಡ ಮಟ್ಟಿಗೆ ಆ ಬಿಜೆಪಿಗೆ ಸಾಥ್ ಕೊಡುವಂತ ಮಟ್ಟಿಗೆ, ಚಾಲೆಂಜ್ ಮಾಡುವಂತ ಮಟ್ಟಿಗೆ ನನ್ನ ಪಕ್ಷ ನಾನು ತಗೊಂಡು ಬರ್ತೀನಿ. ನಮ್ಗೆ ನನ್ನ ಕೈಗೆ ಹೆಚ್ಚಿನ ಮತಗಳನ್ನ ನನ್ನ ತಾಲೂಕಲ್ಲಿ ಕೊಡಿಸ್ತೀನಿ. ನೀವು ನಿಮ್ಮ ತಾಲೂಕಲ್ಲಿ ನೀವು ಶ್ರಮ ಪಟ್ಟು ನಿಮ್ಮ ತಾಲೂಕಲ್ಲಿ ಹೆಚ್ಚು ಮತಗಳನ್ನ ಕಾಂಗ್ರೆಸ್ ಪಾರ್ಟಿ ಕೊಟ್ಟು ಮುದ್ದನ್ಮೇಗೌಡರನ್ನ ಹಸ್ತದ ಗುರುತು ನಮ್ದು ಹೆಚ್ಚಿನ ಮತಗಳನ್ನ ಕಳಿಸಿ ಕ್ರಮ ಸಂಖ್ಯೆ 1 ಮುದ್ದನ್ಮೇಗೌಡರಿಗೆ ಓಟ್ ಹಾಕಿ ಗೆಲ್ಲಿಸಬೇಕು ಅಂತ ಹೇಳಿ ಇಲ್ಲಿ ಕಳಿಸಿ ಮಾತನಾಡಕ್ಕೆ ಕೊಟ್ಟಂತ ತಮ್ಮೆಲ್ಲರಿಗೂ ವಿಶೇಷವಾಗಿ ನಿಮ್ಮ ಪಾದಗಳಿಗೆ ನಮಸ್ಕಾರ ನಾನು ಮಾಡ್ಕೊಡ್ತೀನಿ. ಜೈ ಕಾಂಗ್ರೆಸ್. ರೈತರು ಇವತ್ತು ಪ್ರಾಣವನ್ನ ಅವ್ರು ಕಳ್ಕೊಂಡಿದ್ದಾರೆ. ಈ ರೀತಿಯ ರೈತ ವಿರೋಧಿ ಸರ್ಕಾರ, ಇಂತಹ ಸರ್ಕಾರಕ್ಕೆ ನಾವೆಲ್ಲ ಬೆಂಬಲವನ್ನ ಕೊಟ್ರೆ ಮುಂದೆ ಎಲ್ಲ ರೈತರೆಲ್ಲ ಹೋಗ್ತಾರೆ, ಎಲ್ಲ ಕಾರ್ಪೊರೇಟ್ ಕಂಪನಿಗಳು ಬರ್ತಾರೆ. ಈಸ್ಟ್ ಇಂಡಿಯಾ ಕಂಪನಿ ಒಂದು ಈ ದೇಶದಲ್ಲಿ ನಮ್ಮ ದೇಶನೇ ಗಮನಿಸಿದ್ರು. ಬ್ರಿಟಿಷರ ಈಸ್ಟ್ ಇಂಡಿಯಾ ಕಂಪನಿ, ಅದೇ ರೀತಿ ಕಂಪನಿಗಳು ಈಗ ಸುಮಾರು 1000 ಬಂದ್ಬಿಟ್ಟಿದೆ. ಈ ಕಂಪನಿಗಳು ರೈತರ ಭೂಮಿಯನ್ನು ಕೂಡ ಕೊಟ್ಟಿರತಕ್ಕಂಥದ್ದು ಇನ್ನೊಂದು ಮತ್ತೊಂದು ತಾವೆಲ್ಲ ನೋಡ್ತಾ ಇದೆ. ಇವತ್ತು 140 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಈ ದೇಶದಲ್ಲಿ ಭೂಮಿಯ ಲಭ್ಯತೆ ದಿನೇ ದಿನೇ ಕಡಿಮೆ ಆಗುತ್ತೆ ಹೊರತು ಜಾಸ್ತಿ ಆಗುತ್ತೆ. ಇಂತಹ ಸಂದರ್ಭದಲ್ಲಿ ಭೂಮಿಯನ್ನ ರೈತರಿಂದ ಈ ಕಾರ್ಪೊರೇಟ್ ಹೌಸಸ್ ಇವೆಲ್ಲ ಕೊಂಡು ಇವತ್ತು ರೈತನನ್ನ ಬೀದಿ ಪಾಲು ಮಾಡತಕ್ಕಂಥ ಪರಿಸ್ಥಿತಿಗೆ ಇವತ್ತು ದೂಡ್ತಾ ಇರ್ತಕ್ಕಂಥದ್ದು ಈ ಸರ್ಕಾರ ಅಂತ ಹೇಳಿ ನಾವು ಎಚ್ಚರಿಕೆಯನ್ನ ವಹಿಸಬೇಕು. ಹಾಗೆಯೇ ನಾನು ಹೆಚ್ಚು ನಮ್ಮ ಸರ್ಕಾರದ ಸಾಧನೆಗಳ ಬಗ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರಸ್ತಾಪ ಮಾಡ್ತಾರೆ. ಯಾಕೆಂದ್ರೆ ನಾವು 5 ಗ್ಯಾರಂಟಿಗಳು ಇವತ್ತು ಹೆಣ್ಮಕ್ಳು ಮನಸ್ಸು ಮಾಡಿದ್ರಿಂದಲೇ ನಾವು 136 ಸೀಟನ್ನು ಗೆಲ್ಲಲಿಕ್ಕೆ ಸಾಧ್ಯ. ಯಾಕಂದ್ರೆ ಹೆಣ್ಮಕ್ಳು ಮತ್ತೆ ಏನು ಅಲ್ಪಸಂಖ್ಯಾತರು, ಹಿಂದುಳಿದವರು, ಬಡವರು ಏನಿದ್ದಾರೆ ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಬಡವರ ಆಶೀರ್ವಾದದಿಂದ ಕಾಂಗ್ರೆಸ್ 135 ಸೀಟ್ಗಳನ್ನ ನಾವು ಪಡೆದು ಇವತ್ತು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಮ್ಮ ಸರ್ಕಾರದಲ್ಲಿ ಇವತ್ತು ಬಡವರ ಪರವಾಗಿ ಕಾರ್ಯಕ್ರಮಗಳನ್ನ ಜಾರಿ ಮಾಡ್ತಾರೆ. ಅನ್ನಭಾಗ್ಯ ಯೋಜನೆ ಕಾರ್ಯಕ್ರಮ ಇದೆಯಲ್ಲ, ಅದು ಹೆಚ್ಚು ಪ್ರಿಯವಾದಂತಹ ಕಾರ್ಯಕ್ರಮ ಅಂತೇಳಿ ನಾನು ಅನ್ನಭಾಗ್ಯ ಯೋಜನೆ ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ಒಂದು ಮೌನ ಕ್ರಾಂತಿಯನ್ನ ಸೃಷ್ಟಿ ಮಾಡಿದೆ ಅಂತ ಹೇಳಿ ಕೂಡ ಇವತ್ತು ಯಾರೊಬ್ರು ಕೂಡ ಇವತ್ತು ಹಸುವಿನಿಂದ ಬರುತ್ತಾ ಇಲ್ಲ ಈ ರಾಜ್ಯದಲ್ಲಿ ಹೇಳಿದ್ರೆ ಅದು ಅನ್ನಭಾಗ್ಯ ಕಾರ್ಯಕ್ರಮ. ಅದಕ್ಕೆ ಕಾಂಗ್ರೆಸ್ ಪಕ್ಷದ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಅಂತ ಹೇಳಿ ನಾವು ಹೆಮ್ಮೆಯಿಂದ ಹೇಳಲಿಕ್ಕೆ ನಮಗೆ ಬಹಳ ಸಂತೋಷ ಕೂಡ. ಮೊನ್ನೆ ಏನು ನಾವು ಚುನಾವಣೆಯಲ್ಲಿ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ವಿ. ನಾವು ಆಗ ಬರೀ ಗ್ಯಾರಂಟಿ ಕಾರ್ಡ್ ಕೊಟ್ಟಿದ್ದೋ ಮನೆಗೆ ಹೆಣ್ಮಕ್ಳು ಕೈ. ಅದರಲ್ಲಿ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಸರಿ ಇದ್ದಂತ. ಈಗ ನಾವು ಆಗ ಕಾರ್ಡ್ಗಳನ್ನ ತೋರಿಸಿ ಮತ ತಗೊಂಡಿದ್ವಿ. ಈಗ ನಾವು ಕಾರ್ಡಲ್ಲಿ ಏನೆಲ್ಲ ನಮೂದು ಮಾಡಿದ್ದೋ ಈಗ ಅವನ್ನೆಲ್ಲರೂ ಕೂಡ ಜಾರಿ ಮಾಡಿ ಇವತ್ತು ಜಾರಿ ಮಾಡಿದ್ರೆ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಸ್ಟೇಟ್ಮೆಂಟ್ ಕೊಟ್ಟವರಲ್ಲ,
ಹೆಣ್ಮಕ್ಳೆಲ್ಲ ದಾರಿ ತಪ್ಪೋಗ್ಬಿಡ್ತಾರೆ. ಏನು ಅರ್ಥ ಏನದು? ದಾರಿ ತಪ್ಪೋಗ್ತಾರೆ ಅಂದ್ರೆ ಏನ್ ಅರ್ಥ? ಅದು ಹೆಣ್ಣು ಕುಲಕ್ಕೆ ಅವಮಾನ ಮಾಡ್ತಕ್ಕಂಥದ್ದು ಅದು ಹೇಳಿಕೆ ಅಂತ ಹೇಳಿ ನಾನು ಆ ಹೇಳಿಕೆಯನ್ನ ಖಂಡನೆ ಮಾಡ್ತೇನೆ. ಈ ಸಂದರ್ಭದಲ್ಲಿ ನಮ್ಮ ತಾಯಂದ್ರನ್ನ 2,000 ರೂಪಾಯಿ ಕೊಟ್ಟಿದ್ದಕ್ಕೆ ದಾರಿ ತಪ್ಪೋಗ್ತಾರೆ ತಾಯಂದ್ರ ಅಂತ ಹೇಳಿದೆ. ಹೆಬ್ಬೂರು ಅಂತ ಒಂದು ಭಾಷಣ ಮಾಡಿ ಇವ್ರಿಗೆಲ್ಲ ನಾಚಿಕೆ ಆಗ್ಬೇಕು. ಇವ್ರಿಗೆ ಇವ್ರ ತಕ್ಕ ಸನ್ಮಾನ ಮಾಡ್ಬೇಕಾಗಿದೆ. ತಾಯಂದ್ರಿಗೆ ಅವಮಾನ ಮಾಡೋದು ಇದು ಇನ್ನೊಂದು ದೊಡ್ಡ ಅಪಮಾನ. ಈ ರಾಜ್ಯದ ಮಹಿಳೆಯರಿಗೆ ಯಾವ ಒಬ್ಬ ರಾಜಕಾರಣಿಯು ಕೂಡ ಹಿಂದೆ ಮಾಡಿರ್ಲಿಲ್ಲ. ಮಹಿಳೆಯರು ದಾರಿ ತಪ್ಪಿದ್ದಾರೆ ಅಂತಂದ್ರೆ ಏನ್ ಅರ್ಥ? ಆ ಪದದ ಅರ್ಥ ಏನದು? ಇದಕ್ಕೋಸ್ಕರ ಯಾವೊಬ್ಬ ಮಹಿಳೆಯು ಕೂಡ ಆದ್ರೆ ಅವರು ಸಿಂಗಲ್ ಮಾತ್ರ ಮಹಿಳೆ ಮಣಿಕೊಂಡವ್ರು. ಆದ್ರೆ ಆ ಮಹಿಳೆಗೆ ಅವಮಾನ ಮಾಡ್ತಕ್ಕಂಥದ್ದು ನಿರಂತರವಾದಂತಹ ಕೆಲಸವನ್ನು ಅವ್ರು ಮಾಡಿದರೆ. ಈಗಾಗಲೇ ನಾವು ಖಂಡಿಸಿದರೆ ಹೆಣ್ಮಕ್ಳು ಕೂಡ ಖಂಡಿಸ್ಬೇಕು. ನಾನು ಈ ಬರೋವಾಗ ನೋಡ್ತಾ ಬಂದ ಯಾವುದೋ ಒಂದು ಪೇಪರ್ ಅಲ್ಲಿ ಯಾರೋ ಹೆಣ್ಮಕ್ಳು ಸರ್ಟಿಫಿಕೇಟ್ ಬಿಟ್ಟು ಫೋಟೋ ಮುಂದೆ ನಿಂತ್ಕೊಂಡು ಅದು ಎಲ್ಲ ಊರಲ್ಲೂ ಆಗ್ಬೇಕದು. ಬರೀ ಪತ್ರಿಕೆಗಳಲ್ಲಿ ನೋಡಿದೆ ಅಂತಲ್ಲ. ಈ ರೀತಿ ಮತ್ತೆ ಗೃಹಲಕ್ಷ್ಮಿ ಮತ್ತೆ ಶಕ್ತಿ ಯೋಜನೆ ಇವೆಲ್ಲ ಬಸ್ಸಲ್ಲಿ ಓಡಾಡ್ತೀನಿ. ನಾನು ಹಾಸನದಲ್ಲಿ ಉಸ್ತುವಾರಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಹಾಸನಾಂಬೆಗೆ ಈ ಬಾರಿ ಬಂದಂತ ಜನ ಮೊದಲು ಎಲ್ಲರೂ ಲೆಕ್ಕ ತೆಗೆಸಿ ನೋಡಿದೆ. ಸುಮಾರು 2,00,000-2.5 ಲಕ್ಷ ಜನ ಬರ್ತಿದ್ರು. ಆದಾಯನು ಕೂಡ 2,2,4 ಕೋಟಿ ಬರೋದು. ಈ ಬಾರಿ 14,74,000 ಜನ ಬಂದಿದ್ದಾರೆ.